ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ವೆಬ್ಸೈಟ್ನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಲಭ್ಯವಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ಕರೀತಾರೆ. ಕೆಎಸ್ಇಎಬಿ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳ ಮೊಬೈಲ್ಗೂ ಮೆಸೇಜ್ ಬರುತ್ತೆ. 2870 ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿತ್ತು. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಸಲಾಗಿತ್ತು. ಹಿಂದಿ ವಿಷಯಕ್ಕೆ ವಿದ್ಯಾರ್ಥಿಗಳಿಗೆ ಗ್ರೇಡ್ ಬದಲು ಅಂಕನೇ ಸಿಕ್ಕಿದೆ. ಕಾರಣ ಕೋರ್ಟ್ ಈಗಾಗಲೇ ಆದೇಶವನ್ನ ಕೊಟ್ಟಿದೆ. ಮುಂದಿನ ವರ್ಷ ಬೇಕಿದ್ರೆ ಬದಲಾವಣೆ ಮಾಡ್ಕೊಳ್ಳಿ, ಬಟ್ ಈ ವರ್ಷ ಅಂಕವೇ ಅನ್ವಯ ಆಗುತ್ತೆ ಅಂತ ಹೇಳಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿ ಕರೀತಾರೆ. ಜೊತೆಗೆ ಯಾರು ರ್ಯಾಂಕ್ ಪಡ್ಕೊಂಡಿದ್ದಾರೆ, ಯಾವ ಜಿಲ್ಲೆ ಪ್ರಥಮ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿಯನ್ನ ಸಚಿವ ಮಧು ಬಂಗಾರಪ್ಪ ಅವರು ಕೊಡಲಿದ್ದಾರೆ. ಕೆಎಸ್ಇಎಬಿ ವೆಬ್ಸೈಟ್ನಲ್ಲಿ ನೀವು ಕೂಡ ನಿಮ್ಮ ಫಲಿತಾಂಶವನ್ನ ಚೆಕ್ ಮಾಡ್ಕೊಳ್ಬಹುದು. ಮೊಬೈಲ್ಗೂ ಮೆಸೇಜ್ ಬರುತ್ತೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಫೇಲ್ ಆದ್ರೂ ಕೂಡ ಧೃತಿಗೆಡೋದು ಬೇಡ. ಎಕ್ಸಾಮ್ ಮತ್ತೆ ಬರೆಯೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಹಾಗಾಗಿ ಫೇಲ್ ಆದ್ವಿ ಅನ್ನುವಂಥ ಕಾರಣಕ್ಕೆ ಯಾರೂ ಕೂಡ ಯಾವುದೇ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ನಿಮ್ಮ ಫಲಿತಾಂಶವನ್ನ ನೋಡೋದಕ್ಕೆ ನೀವು ರೆಡಿಯಾಗಿ. ಇನ್ನು ಸಚಿವ ಮಧು ಬಂಗಾರಪ್ಪ ಕೂಡ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂಗಮೇಶ್. ಎಸ್ಎಸ್ಎಲ್ಸಿ ಪರೀಕ್ಷೆ 24ಕ್ಕೆ ಪ್ರಕಟ ಆಗುತ್ತೆ ಅಂತ ಮುಂಚೆ ಮಧು ಬಂಗಾರಪ್ಪ ಹೇಳಿದ್ರು. ಇವತ್ತೇ ಪ್ರಕಟ ಆಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ? ಇವತ್ತು ಏನು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಈ ಸಲ ಯಾರು ಪರೀಕ್ಷೆನ ಬರ್ತಿದ್ರು ಅವರಿಗೆ ಇವತ್ತು ಒಂದು ಶುಭ ದಿನನೇ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ವರ್ಷಗಳ ಕಾಲ ಓದಿ ಪರೀಕ್ಷೆಯನ್ನ ಬರ್ತಾರೆ. ಆ ಪರೀಕ್ಷೆಯ ಫಲಿತಾಂಶ ಇದು ಪ್ರಕಟವಾಗಲಿದೆ, ರಾಜ್ಯದಂತ ಪ್ರಕಟವಾಗಲಿದೆ. ಸದ್ಯ ಈ ವರ್ಷ 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಜೊತೆಗೆ ಈ ವರ್ಷ ಸ್ವಲ್ಪ ಗೊಂದಲಕ್ಕೆ ಒಳಗಾಗಿತ್ತು. ಏನಂದ್ರೆ ಹಿಂದಿ ತೃತೀಯ ಭಾಷೆಗಳಿಗೆ, ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳಿಗೆ ಗ್ರೇಡಿಂಗ್ ವಿಚಾರಕ್ಕೆ ಒಂದು ವಾಗ್ವಾದವಾಗಿ ಕೋರ್ಟ್ ಮೆಟ್ಲು ಸರ್ಕಾರ ಏರಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಇವಾಗ ಗ್ರೇಡಿಂಗ್ ವಿಚಾರ ಬಿಟ್ಟು ಹಿಂದಿ ವಿಷಯಕ್ಕೂ ಕೂಡ ಅಂಕಗಳನ್ನು ನೀಡಲು ಮುಂದಾಗಿದೆ. ಅದರಲ್ಲಿ ಗ್ರೇಡಿಂಗ್ ಮಾತು ಅಂಕಗಳನ್ನು ನೀಡಲು ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಒಂದು ಫಲಿತಾಂಶ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕೊನೆಗೂ ಸಚಿವರು ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿ ಮಾಡುವ ಮೂಲಕವೇ ಯಾವ ಜಿಲ್ಲೆಯಲ್ಲಿ ಎಷ್ಟು ಬಂದಿದೆ ಮತ್ತು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಎಷ್ಟು ಇನ್ಕ್ರೀಸ್ ಆಗಿದೆ, ಜೊತೆಗೆ ರಾಜ್ಯದಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದುಕೊಂಡಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಮತ್ತು ಮುಂದಿನ ಪರೀಕ್ಷೆ ಯಾವಾಗಿರುತ್ತೆ ಅನ್ನೋ ಎಲ್ಲೋ ಸಂಪೂರ್ಣ ಮಾಹಿತಿಯನ್ನ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿ ಮಾಡುವ ಮುಖಾಂತರವೇ ತಿಳಿದು ಬರಲಿದೆ. ಸಂಗಮೇಶ್, ಇನ್ನು ಎಷ್ಟೊತ್ತಾಗುತ್ತೆ, ಎಷ್ಟೊತ್ತಿಗೆ ಪ್ರೆಸ್ ಮೀಟ್ ಇದೆ? ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಕೋರ್ಟ್ನಲ್ಲಿ ಈಗಾಗಲೇ ಗ್ರೇಡ್ ಬದಲು ಅಂಕನೇ ಕೊಡಿ ಅಂತ ಹೇಳಿರೋದ್ರಿಂದ ಒಂದ್ ಸ್ವಲ್ಪ ಆತಂಕ ತಗ್ಗಿದೆ ಅಂತಾನೆ ಹೇಳ್ಬೋದಾ? ಏನು ಈಗಾಗಲೇ 12 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಲೇಟ್ ಆಗಿದೆ. ಈಗಾಗಲೇ ಆ ಫಲಿತಾಂಶವನ್ನ ಪ್ರಕಟ ಕೂಡ ಮಾಡಲಾಗಿದೆ. ಎಸ್ಎಲ್ಸಿ ಮಂಡಳಿ ಕೆಎಸ್ಇಎಬಿ ಬೋರ್ಡಿನ ವೆಬ್ಸೈಟ್ ನಲ್ಲಿ ಈಗಾಗಲೇ ಒಂದು ಲಿಂಕ್ ಮುಖಾಂತರ ಫಲಿತಾಂಶವನ್ನ ನೋಡಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಡಲಿದೆ. ಕೆಲವೇ ಕ್ಷಣಗಳಲ್ಲಿ ಸಚಿವರು ಬಂದು ಸುದ್ದಿಗೋಷ್ಠಿಯನ್ನ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಲಿದ್ದಾರೆ. ಜೊತೆಗೆ ಹಿಂದಿ ವಿಷಯಕ್ಕೆ ಗ್ರೇಡಿಂಗ್ ವಿಚಾರವನ್ನ ಬಹಳಷ್ಟು ವಿದ್ಯಾರ್ಥಿಗಳು ಸ್ವೀಕಾರ ಮಾಡಿದ್ರು. ಕನ್ನಡ ಪರ ಹೋರಾಟಗಾರರು ಕೂಡ ಸ್ವೀಕಾರ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಕೆಲ ವಿದ್ಯಾರ್ಥಿಗಳು ಇದು ಬೇಡ, ಮುಂದಿನ ಭವಿಷ್ಯಕ್ಕೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ವಿಚಾರಕ್ಕಾಗಿ ಕೋರ್ಟ್ ಮೆಟ್ಟಲು ಏರಿದ್ರು. ಆದ್ರೆ ಕೋರ್ಟ್ ಕೂಡ ವಿದ್ಯಾರ್ಥಿ ಪರವಾಗಿ ಒಂದು ತೀರ್ಪನ್ನ ನೀಡಿದೆ. ಹಾಗಾಗಿ ಸರ್ಕಾರ ಕೂಡ ಅದನ್ನ ಸ್ವಾಗತ ಮಾಡಿದೆ. ಹೀಗಾಗಿ ಗ್ರೇಡಿಂಗ್ ವಿಚಾರ ಬಿಟ್ಟು ಅಂಕಗಳನ್ನ ನೀಡಲು ಸರ್ಕಾರ ಮುಂದಾಗಿದೆ. ನೋಡ್ಬೇಕು ಅಂಕಗಳಲ್ಲಿ ಎಷ್ಟೋ ಸ್ವಲ್ಪ ಹೆಚ್ಚು ಅಂಕಗಳನ್ನ ನೀಡ್ತಾರ ಅಥವಾ ಎಷ್ಟು ಪರೀಕ್ಷೆಯನ್ನ ಅಂಕಗಳನ್ನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಅಷ್ಟನ್ನೇ ನೀಡ್ತಾರ ಅನ್ನೋದನ್ನೇ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸಂಗಮೇಶ್ ಮಾಹಿತಿಗೆ.